ನಮಸ್ಕಾರ ಎಲ್ಲರಿಗೂ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ, ಇಂದಿನ ನನ್ನ ಕ್ಲಾಸಿನ ವಿಷಯ ಏನಂತ ನೋಡಿದಾಗ ನಾನು ನಿನ್ನೆಯಿಂದ ಏನು ಮಾಡ್ತಾ ಇದ್ದೀನಿ, TET ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಬಿಡಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಾನು ನಿನ್ನೆ 2014 TET ಪ್ರಶ್ನೆ ಪತ್ರಿಕೆ 2ರ ಒಂದು ಭಾಗವನ್ನು ನಾನು ಬಿಡಿಸಿದ್ದೆ. ಅಂದರೆ ಪ್ರಶ್ನೆ ಪತ್ರಿಕೆ 1, ಪ್ರಶ್ನೆ ಪತ್ರಿಕೆ 2 ಪ್ರಮುಖವಾಗಿ TET 2 ಪತ್ರಿಕೆಗಳನ್ನು ಒಳಗೊಂಡಿರ್ತೈತೆ. ಆದರೆ ನಾನು ಏನು ಮಾಡಿದ್ದೆ, ಪ್ರಮುಖವಾಗಿ TET 2ನೇ ಪತ್ರಿಕೆ ಅಂದರೆ GPSTರಿಗೆ ಆಯ್ಕೆಗೊಳ್ಳುವಂಥ ಶಿಕ್ಷಕರಿಗಾಗಿ ಇರುವಂತಹ ಒಂದು ಪತ್ರಿಕೆ, ಆ ಒಂದು ಪತ್ರಿಕೆಯನ್ನು ನಾನು ಬಿಡಿಸ್ತಾ ಇದ್ದೆ ಸ್ನೇಹಿತರೆ. ಅಂದರೆ 2014ದ ಒಂದು ಸಮಾಜ ವಿಜ್ಞಾನ ಮೆಥಡ್ ಮಾಡಿದಂತಹ ಪತ್ರಿಕೆ 2ರ ಮುಂದುವರೆದ ಭಾಗವನ್ನು ಇವತ್ತು ನಾನು ಏನು ಮಾಡ್ತಾ ಇದ್ದೇನೆ, ಬಿಡಿಸ್ತಾ ಇದ್ದೇನೆ ಸ್ನೇಹಿತರೆ. ಅಂದರೆ ನಿನ್ನೆ ಪ್ರಮುಖವಾಗಿ 30 ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡಿದ್ದೆ. ಇವತ್ತು 30 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದರೆ ನಿಮ್ದು ಏನಂದರೆ 2014 ಒಂದು ಸಮಾಜ ವಿಜ್ಞಾನ ಒಂದು ಪಾರ್ಟ್ ಮುಗಿಯುತ್ತೆ. ಇಲ್ಲಿ ಪ್ರಮುಖವಾಗಿ ಏನಿರುತ್ತೆ ಅಂದರೆ ಪೇಪರ್ 2ನಲ್ಲಿ 4 ಭಾಗಗಳನ್ನಾಗಿ ಮಾಡಿರ್ತಾರೆ. ಏನಂತ ನೋಡಿದಾಗ ಮೊದಲಿಗೆ 30 ಕನ್ನಡ, 30 ಇಂಗ್ಲೀಷ್, 30 ಸೈಕಾಲಜಿ ಮತ್ತು 60 ಏನಿರುತ್ತೆ ಅಂತಂದರೆ ಒಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತಾವೆ ಸ್ನೇಹಿತರೆ. ಹಾಗೂ ನೀವು ಸಮಾಜ ವಿಜ್ಞಾನ ಮಾಡಿಲ್ಲ, ನಾವು ವಿಜ್ಞಾನ ಗಣಿತ ಮಾಡಿದ್ದೇವೆ ಅಂತಂದರೆ ಅಲ್ಲಿ ಏನಿರುತ್ತೆ, ಪ್ರಮುಖವಾಗಿ 60 ಪ್ರಶ್ನೆಗಳು ಮತ್ತು ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಇರ್ತಾವೆ. ನಾನು ಇಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದು ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಮತ್ತು ನಾನು ಸಾಯಂಕಾಲ ಇವತ್ತು ಏನು ಮಾಡ್ತೀನಿ ಅಂತಂದರೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಮುಖ 30 ಪ್ರಶ್ನೆಗಳನ್ನು ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೀನಿ. ಯಾಕಂತಂದರೆ ಈ ಒಂದು ಪ್ರಶ್ನೆಗಳು ಏನಂತಂದರೆ ನಮಗೆ ಪುಸ್ತಕದಲ್ಲಿ ಇದ್ದಿದ್ದನ್ನು ನಾವು ಓದ್ಕೊಂಡು ಮಾಡಿಬಿಡ್ತೇವೆ. ಆದರೆ ಈ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನಾವು D.Ed ಹಾಗೂ B.Ed ಮಾಡುವಾಗ ನಮಗೆ ಥಿಯರಿ ಕ್ಲಾಸಸ್ ಇರ್ತಾವಲ್ಲ, ಆ ಕ್ಲಾಸಿನಲ್ಲಿರುವಂಥ ಪ್ರಶ್ನೆಗಳು ಇಲ್ಲಿ ಪ್ರಮುಖವಾಗಿ ನಾವು ಅಭ್ಯಾಸ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಾವು ಪ್ರಮುಖವಾಗಿ D.Ed ಮತ್ತು B.Edನ ಒಂದು ಬೋಧನಾಶಾಸ್ತ್ರ ಪುಸ್ತಕಗಳನ್ನು ನಾವು ಓದಬೇಕಾಗುತ್ತೆ. ಅಲ್ಲಿ ಇರುವಂಥ ಒಂದು ಪ್ರಮುಖ 30 ಪ್ರಶ್ನೆಗಳನ್ನು ನಾನು ತಮ್ಮೊಂದಿಗೆ ಚರ್ಚಿಸುತ್ತೇನೆ ಸಾಯಂಕಾಲ. ಇವಾಗ ನಾನು ಈ 2ನೇ ಪತ್ರಿಕೆಯ ಮುಂದುವರೆದ ಭಾಗವನ್ನು ಕೂಡ ನಿಮ್ಮ ಜೊತೆ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಪ್ರಮುಖವಾಗಿ ಏನಂತಂದರೆ ಈ ಒಂದು 2ನೇ ಪತ್ರಿಕೆಯನ್ನು ಯಾರು ಬರೀತಾರ ಏನು ಅಂತಂದ್ರೆ ನಾನು ಎಲ್ಲ ಇದಕ್ಕೆ ಅರ್ಹರು ಯಾರಾಗಿರ್ತಾರ ಅಂತ ಎಲ್ಲ ಒಂದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೆ. ಆದರೆ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ, ಮೊದಲನೇ ಪತ್ರಿಕೆಯನ್ನು D.Ed ಮಾಡಿದವರು ಮಾತ್ರ ಬರೀತಾರೆ. ಪ್ರಶ್ನೆ ಪತ್ರಿಕೆ 1ಅನ್ನು D.Ed ಮಾಡಿದವರು ಮಾತ್ರ ಬರೆದ್ರೆ, ಈ ಪತ್ರಿಕೆ 2ನ್ನು ಯಾರು ಬರೀತಾರೆ ಅಂದರೆ BA ಮತ್ತು D.Ed ಅಂದರೆ D.Ed ಆದ ತಕ್ಷಣ BA ಮಾಡಿದಂಥ ವಿದ್ಯಾರ್ಥಿಗಳು ಹಾಗೂ BA B.Ed ಮಾಡಿದಂಥ ಎಲ್ಲರೂ ಕೂಡ ಏನಂತಂದರೆ ಈ ಪ್ರಶ್ನೆ ಪತ್ರಿಕೆ 2 TET ಪ್ರಶ್ನೆ ಪತ್ರಿಕೆ 2ನ್ನು ಬರೆಯಲು ಅರ್ಹರಾಗಿರ್ತಾರ ಅಂತಂದಿಲ್ಲಿ ಪ್ರಮುಖವಾಗಿ ನೋಡ್ಬೋದು ಸ್ನೇಹಿತರೆ. ಹಾಗಾದರೆ ನೋಡೋಣ ಈಗ 121ನೇ ಪ್ರಶ್ನೆ. ನಾನು ನೋಡಿ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಷಯ ಹೇಳ್ತೀನಿ. 91ರಿಂದ ಅಂದರೆ ಸಮಾಜ ವಿಜ್ಞಾನ ಪ್ರಶ್ನೆಗಳು 91ರಿಂದ 150ರವರೆಗೆ ಪ್ರಮುಖ 60 ಪ್ರಶ್ನೆಗಳು ಏನಿರ್ತಾವೋ ಈ ಒಂದು ನಿಮ್ಮ ಪತ್ರಿಕೆ 2ರಲ್ಲಿ ಇರ್ತಾವೆ. ನಾನು ನಿನ್ನೆ 91ರಿಂದ 120ರವರೆಗೆ ಪ್ರಮುಖ 30 ಪ್ರಶ್ನೆಗಳನ್ನು ತಮ್ಮ ಜೊತೆ ಸಾಲ್ವ್ ಮಾಡಿದ್ದೆ. ಈ ಒಂದು ಸೆಷನ್ನಲ್ಲಿ ನಾನು 121ರಿಂದ 150ರವರೆಗಿನ ಪ್ರಮುಖ 30 ಪ್ರಶ್ನೆಗಳನ್ನು ತಮ್ಮೊಂದಿಗೆ ಚರ್ಚಿಸಲಿದ್ದೇನೆ ಸ್ನೇಹಿತರೆ. ನೋಡೋಣ ಇವಾಗ. ಹಾಗಾದರೆ 121ನೇ ಪ್ರಶ್ನೆ ಏನಿದೆ ಅಂತಂದು ನೋಡಿ. ಭಾರತದಂತಹ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅವಶ್ಯಕ, ಕಾರಣವೇನು ಅಂತ ಕೇಳ್ತಾರೆ. ನೋಡಿ, ಆಪ್ಷನ್ ಎ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲು, ಆಪ್ಷನ್ ಬಿ ಮೀಸಲಾತಿಯನ್ನು ಮುಂದುವರಿಸಿಕೊಂಡು ಹೋಗಲು, ಆಪ್ಷನ್ ಸಿ ಸಂಸ್ಕೃತಿಯನ್ನು ರಕ್ಷಿಸಲು, ಹಾಗೂ ಆಪ್ಷನ್ ಡಿ ವಿದೇಶಿ ಒಂದು ಸಂಸ್ಕೃತಿಯ ಅನುಕರಣೆ ತಡೆಗಟ್ಟಲು. ನೋಡಿ ಸ್ನೇಹಿತರಲ್ಲಿ ಪ್ರಮುಖವಾಗಿ ಆನ್ಸರ್ ಯಾವುದಂತಂದರೆ ಆಪ್ಷನ್ ಎ ಆಗುತ್ತೆ. ಯಾಕಂತಂದರೆ ಒಂದು ಭಾರತ ಏನಂದರೆ ಜಾತ್ಯತೀತ ರಾಷ್ಟ್ರ ಅಂತಂದು ಹೇಳ್ತೇವೆ ಸ್ನೇಹಿತರೆ ನಾವು. ಅಂದರೆ ಜಾತ್ಯತೀತ ರಾಷ್ಟ್ರ ಅಂತಂದರೆ ಈ ಒಂದು ಭಾರತದಲ್ಲಿ ಯಾವುದೇ ಜಾತಿಯವರಾಗಿರ್ಬೋದು, ಯಾವುದೇ ಧರ್ಮದವರಾಗಿರ್ಬೋದು ಹಾಗೂ ವಿದೇಶಿಗರು ಕೂಡ ಬಂದು ನೆಲೆಸ್ತಾ ಇರ್ತಾರೆ. ಮತ್ತು ಅವರಲ್ಲಿ ಒಂದು ರಾಷ್ಟ್ರೀಯ ಏಕತೆಯನ್ನು ಮೂಡಿಸುವ ಉದ್ದೇಶದಿಂದ ಏನಾಗುತ್ತೆ, ಒಂದು ರಾಷ್ಟ್ರೀಯ ಹಬ್ಬಗಳನ್ನು ನಾವಿಲ್ಲಿ ಆಚರಿಸ್ತೇವೆ ಅಂತಂದು ಹೇಳ್ತೇವೆ. ಅಂದರೆ ಇಲ್ಲಿ ನಮ್ಮ ಪ್ರಮುಖವಾಗಿ ಭಾರತದಲ್ಲಿ ಅತಿಥಿ ದೇವೋಭವ ಎಂಬಂಥ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ನಾವು ಬಂದವರಿಗೆಲ್ಲ ಏನು ಮಾಡ್ತೀವಿ, ಅವರಿಗೆ ಸ್ವಾಗತವನ್ನು ಕೋರ್ತೇವೆ ಮತ್ತು ಅವರಿಗೂ ಕೂಡ ನಮ್ಮವರಂತೆ ನಾವು ಟ್ರೀಟ್ ಮಾಡ್ತೇವೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ವೈವಿಧ್ಯತೆಯನ್ನು ಮೂಡಿಸುವಂಥ ಒಂದು ನಮ್ಮದು ಏನು ಸಮಾಜ ಅಂತಂದು ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಅಂದರೆ ಭಾರತದಲ್ಲಿ ಯಾವುದೇ ಜಾತಿ ಭೇದ ಭಾವ ಏನೂ ಇಲ್ಲ, ಇಲ್ಲಿ ಎಲ್ಲರೂ ಕೂಡ ಸಮಾನರು ಎಂಬಂಥ ಒಂದು ನಮ್ಮ ಸಂವಿಧಾನದಲ್ಲಿನೇ ಅದಕ್ಕೆ ಒಂದು ಏನಂದರೆ ಮಹತ್ವವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಆದ ಕಾರಣ ಭಾರತದಂಥ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಲಿಕ್ಕೆ ಒಂದು ಮುಖ್ಯ ಕಾರಣ ಏನಂತಂದರೆ ಜನರಲ್ಲಿ ಒಂದು ವೈವಿಧ್ಯತೆಯ ಏಕತೆಯನ್ನು ರೂಪಿಸಲು ಅಂತಂದಿಲ್ಲಿ ಪ್ರಮುಖವಾಗಿ ನೋಡ್ಬೋದು ಸ್ನೇಹಿತರೆ. ಹಾಗಾದರೆ 121ನೇ ಪ್ರಶ್ನೆಗೆ ಉತ್ತರ ಯಾವುದಂತ ನೋಡಿದಾಗ ಆಪ್ಷನ್ ಎ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲು. ನೋಡೋಣ ಹಾಗಾದರೆ 122ನೇ ಪ್ರಶ್ನೆ. ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆಯ ಉದ್ದೇಶ ಏನು ಅಂತ ಕೇಳ್ತಾರೆ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆ ಇದೆ. ಆ ಸಂಸ್ಥೆಯ ಒಂದು ಮುಖ್ಯ ಉದ್ದೇಶ ಏನಂತ ಕೇಳ್ತಾರೆ. ನೋಡಿ, ಆಪ್ಷನ್ ಎ ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಹೆಚ್ಚಿಸುವುದಕ್ಕಾಗಿ, ಆಪ್ಷನ್ ಬಿ ನಿಯತಕಾಲಿಕೆಗಳ ಮುದ್ರಣಕ್ಕಾಗಿ, ಆಪ್ಷನ್ ಸಿ ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ, ಹಾಗೂ ಆಪ್ಷನ್ ಡಿ ನಿಯತಕಾಲಿಕೆಗಳ ಪ್ರಸಾರ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕಾಗಿ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಆಪ್ಷನ್ ಸಿ ಆಗಿದೆ.
ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ನಮ್ಮ ಸಂವಿಧಾನದಲ್ಲೇ ಏನಾಯಿತು, ನಮಗೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಕೊಟ್ಟರು. ಈ ಒಂದು ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಏನು ಮಾಡಿದ್ರು ಅಂದರೆ ಭಾರತೀಯ ಪತ್ರಿಕಾ ಪರಿಷತ್ತು ಸ್ಥಾಪನೆ ಆಯಿತು ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ನೋಡಿ, ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡೋಣ ಹಾಗಾದರೆ 123ನೇ ಪ್ರಶ್ನೆ, ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾಗಿದೆ. ನೋಡಿ ಸ್ನೇಹಿತರೆ, ಈ ಒಂದು ಏನಂತಂದ್ರೆ ಈ ಕ್ವಶನ್ 123ನೇ ಕ್ವಶನ್ ಒಂದು ಎಲಿಮಿನೇಟೆಡ್ ಕ್ವಶನ್ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ನಾವು ಸರಾಗವಾಗಿ ಒಂದು ಉತ್ತರವನ್ನು ಐಡೆಂಟಿಫೈ ಮಾಡುವಂಥ ಒಂದು ಕಲೆ ಕೂಡ ಬೇಕು. ಏನೋ ಟ್ರಿಕ್ಸ್ ಅಂತಂದು ಕೂಡ ಇದನ್ನು ಬರ್ಕೊಂಬಿಡಿ, ಯಾಕಂದರೆ ಎಲಿಮಿನೇಟೆಡ್ ಅಂತ ಮೆಥಡ್ ಇದು. ಟ್ರಿಕ್ಸ್ನಲ್ಲಿ ನಾವು ಎಲಿಮಿನೇಟೆಡ್ ಮೆಥಡ್ ಅಂದರೆ ಇಲ್ಲಿ ಏನು ಮಾಡಬೇಕು, ನಾವು ಎಲ್ಲವನ್ನು ಫೈಂಡ್ ಔಟ್ ಮಾಡ್ಕೋಬೇಕು, ಅಂದರೆ ಗುರುತಿಸಿಕೊಳ್ಬೇಕು. ಯಾವ ರೀತಿ ಅಂತ ನೋಡೋಣ. ವಿಧಾನಸಭೆಗೆ 8/1 ಸದಸ್ಯರನ್ನು ನೇಮಿಸುವ ಅಧಿಕಾರ ಯಾರಿಗಿದೆ? ರಾಜ್ಯಪಾಲರಿಗಂತೂ ಇಲ್ಲ. ಯಾರಿಗಿದೆ ಅಂತಂದರೆ ರಾಷ್ಟ್ರಪತಿಗಳಿಗೆ ಇರುತ್ತೆ. ಹಾಗಾದರೆ ಇದು ಒಂದನೇ ಉತ್ತರ ಅಲ್ಲ. ನೋಡಿ, ಇಲ್ಲಿ ಪ್ರಮುಖವಾಗಿ ರಾಜ್ಯಪಾಲರ ಒಂದು ಕರ್ತವ್ಯ ಕೇಳಿದ್ದಾರೆ. ಅವಾಗ ನಾವು ಥಿಂಕ್ ಮಾಡಬೇಕಾಗುತ್ತೆ. ನೋಡೋಣ ಹಾಗಾದರೆ, ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ಯಾರಿಗಿದೆ? ರಾಜ್ಯಪಾಲರಿಗಿದೆ. ಸರಿ ಉತ್ತರ ಇದು. ಹಾಗೂ ಆಪ್ಷನ್ ಸಿ ನೋಡಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿಗೆ ಸಲಹೆ ನೀಡುವ ಅಧಿಕಾರ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಿಸ್ತಾರ ಅಂತಂದು ಹೇಳ್ತೇವೆ ನಾವು? ರಾಷ್ಟ್ರಪತಿಗಳು ನೇಮಿಸ್ತಾರ ಅಂತಂದು ಹೇಳ್ತೇವೆ. ಸೊ ರಾಷ್ಟ್ರಪತಿಗಳು ನೇಮಿಸುವಾಗಲಿ ರಾಜ್ಯಪಾಲರ ಯಾವುದೇ ಒಂದು ಏನಿರಂಗಿಲ್ಲ, ಸಲಹೆ ಇರಂಗಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಇದು ಕೂಡ ರಾಂಗ್ ಆನ್ಸರ್ ಆಗಿದೆ. ಹಾಗೂ ಆಪ್ಷನ್ ಡಿ ನೋಡಿ, ರಾಜ್ಯಸಭೆಯ ಅಧ್ಯಕ್ಷರನ್ನು ನೇಮಿಸುವ ಅಧಿಕಾರ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಏನಂದರೆ ರಾಜ್ಯಸಭೆಯ ಒಂದು ಅಧ್ಯಕ್ಷರು ಯಾರು ಇರ್ತಾರೆ ಅಂದರೆ ಭಾರತದ ಉಪರಾಷ್ಟ್ರಪತಿಗಳು. ಇದು ಕೂಡ ಸಾಕಷ್ಟು ಬರೀ ಎಲ್ಲ ಒಂದು ಎಕ್ಸಾಮ್ಗಳಲ್ಲಿ ಪ್ರಶ್ನೆಯಾಗಿದೆ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಇಲ್ಲಿ ರಾಜ್ಯಸಭೆಯ ಒಂದು ಅಧ್ಯಕ್ಷರು ಯಾರು ಅಂತಂದರೆ ಭಾರತದ ಉಪರಾಷ್ಟ್ರಪತಿಗಳು ಇರ್ತಾರೆ. ಸೊ ಅವಾಗಂದರೆ ಉಪರಾಷ್ಟ್ರಪತಿಗಳನ್ನು ನೇಮಿಸುವುದಾಗಲಿ, ಅವರಿಗೆ ಅಧಿಕಾರ ವಹಿಸುವುದಾಗಲಿ ಯಾವುದೇ ರೀತಿಯಾದಂಥ ಒಂದು ಅಧಿಕಾರ ಯಾರಿಗಿರಂಗಿಲ್ಲ? ರಾಜ್ಯಪಾಲರಿಗೆ ಇರೋಂಗಿಲ್ಲ. ಸೊ ಇದು ಕೂಡ ಆನ್ಸರ್ ಅಲ್ಲ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಆಪ್ಷನ್ ಬಿ ಆಗುತ್ತೆ. ಈ ರೀತಿಯಾಗಿ ನಾವು ಏನು ಮಾಡಬೇಕು, ಎಲಿಮಿನೇಟೆಡ್ ಅಂದರೆ ಉಳಿದ ಎಲ್ಲವುಗಳನ್ನು ತೆಗೆದು ಐಡೆಂಟಿಫೈ ಮಾಡಿ ಗುಂಪಿಗೆ ಒಂದು ಸೇರದ ಅಂತಂದು ಈ ರೀತಿ ಹೇಳ್ಕೊತೇವಲ್ಲ, ಆ ರೀತಿ ಹೇಳ್ಬಿಟ್ಟು ಏನು ಮಾಡಬೇಕು, ಈ ಒಂದು ಸೆಕೆಂಡ್ ಆಪ್ಷನನ್ನು ನಾವು ಇಲ್ಲಿ ಆರಿಸಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದರೆ ನೋಡಿ, ಪ್ರಮುಖವಾಗಿ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ಯಾರಿಗಿದೆ? ರಾಜ್ಯಪಾಲರಿಗಿದೆ ಅಂತಂದಿಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಹಾಗಾದರೆ 124ನೇ ಪ್ರಶ್ನೆ, ನಮ್ಮ ರಾಷ್ಟ್ರವನ್ನು ಗಣರಾಜ್ಯವೆಂದು ಕರೆಯಲು ಕಾರಣವೇನು ಅಂತ ಕೇಳ್ತಾರೆ. ನೋಡಿ ಸ್ನೇಹಿತರಲ್ಲಿ, ಪ್ರಮುಖವಾಗಿ ಆಪ್ಷನ್ ಎ, ನಮ್ಮ ರಾಷ್ಟ್ರವು ವಿವಿಧ ರಾಜ್ಯಗಳಿಂದ ಕೂಡಿರುವುದರಿಂದ, ನಮ್ಮ ರಾಷ್ಟ್ರವನ್ನು ಪ್ರಧಾನಮಂತ್ರಿ ಆಳ್ವಿಕೆ ಮಾಡಿರುವುದರಿಂದ. ಹಾಗೂ ಆಪ್ಷನ್ ಸಿ, ನಮ್ಮ ರಾಷ್ಟ್ರವು ಕೇಂದ್ರಾಡಳಿತ ಪ್ರದೇಶಕ್ಕೆ ಒಳಪಟ್ಟಿರುವುದರಿಂದ. ಆಪ್ಷನ್ ಡಿ, ನಮ್ಮ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಲ್ಪಡುವುದರಿಂದ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಏನಂದ್ರೆ ಗಣರಾಜ್ಯ ಅಂದರೆ ಏನು ಅಂತ ಮೊದಲಿಗೆ ತಿಳ್ಕೊಂಬಿಡೋಣ ನಾವು. ಗಣರಾಜ್ಯ ಅಂದರೆ ಜನರಿಂದ ಜನರಿಗಾಗಿ ಇರುವಂತಹ ಒಂದು ರಾಜ್ಯ, ಅದಕ್ಕೆ ಏನಂತಾರೆ ಗಣರಾಜ್ಯ ಅಂತಂದು ಕೂಡ ಇಲ್ಲಿ ಕರೀತಾರೆ. ಮತ್ತು ಇಲ್ಲಿ ನೋಡಿ, ನಾವು ಏನಂತಂದಿರ್ತೀವಿ, ನಮ್ಮ ಭಾರತದ ಒಂದು ಸಂಸದೀಯ ಒಂದು ಆಡಳಿತವನ್ನು ಒಳಗೊಂಡಂತಹ ಒಂದು ಪದ್ಧತಿ, ಸಂಸದೀಯ ಪದ್ಧತಿಯನ್ನು ಒಳಗೊಂಡಂತಹ ಒಂದು ಕಾರ್ಯಾಂಗವನ್ನು ಹೊಂದಿದಂಥ ನಮ್ಮ ಭಾರತ ಅಂತಂದು ಹೇಳ್ತೀವಿ ನಾವಿಲ್ಲಿ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ನಮ್ಮ ಒಂದು ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರಂದರೆ ಒಂದು ರಾಷ್ಟ್ರಪತಿಯವರನ್ನು ಯಾರು ಚುನಾವಣೆಯ ಮೂಲಕ ಅವ್ರು ಏನು ಮಾಡ್ತಾರೆ, ಆಯ್ಕೆ ಆಗ್ತಾರೆ. ಸೊ ಇಲ್ಲಿ ಏನಂತಂದರೆ ನಮ್ಮ ಒಂದು ರಾಷ್ಟ್ರವನ್ನು ಗಣರಾಜ್ಯ ಅಂತ ಕರೀಲಿಕ್ಕೆ ಮುಖ್ಯ ಕಾರಣ ಏನಂತಂದರೆ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರು ಚುನಾಯಿಸಲ್ಪಡುವುದರಿಂದ ಅಥವಾ ಚುನಾವಣೆಯ ಮೂಲಕ ಅವರು ಏನು ರಾಷ್ಟ್ರಪತಿಗಳಾಗುವ ಕಾರಣ ಏನಾಗುತ್ತೆ, ಇಲ್ಲಿ ಪ್ರಮುಖವಾಗಿ ಏನಂತಂದರೆ ನಮ್ಮ ಒಂದು ರಾಷ್ಟ್ರವನ್ನು ಗಣರಾಜ್ಯವೆಂದು ಕರೆಯುತ್ತಾರೆ. ಪ್ರಮುಖವಾಗಿ ನೋಡಿ, ಒಂದು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸೋರು ಯಾರಂತಂದು ಕೂಡ ಎಷ್ಟೋ ಬಾರಿ ಪ್ರಶ್ನೆ ಆಗಿದೆ. ಅದಕ್ಕೆ ನೋಡಿದಾಗ ಎಲ್ಲ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಹಾಗೂ ರಾಜ್ಯಸಭೆ ಮತ್ತು ಲೋಕಸಭೆಯ ಚುನಾಯಿತ ಸದಸ್ಯರು, ಇವರು 3 ಜನ ಏನು ಮಾಡ್ತಾರೆ, ಓಟನ್ನು ಹಾಕಿ ರಾಷ್ಟ್ರಪತಿಯನ್ನು ನೇಮಕ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ನೆನಪಿಟ್ಟುಕೊಳ್ಳಿ, ರಾಷ್ಟ್ರಪತಿಯನ್ನು ಆಯ್ಕೆ ಮಾಡೋರು ಯಾರಂತಂದರೆ 2 ಸಂಸತ್ತಿನ 2 ಅಂತಂದರೆ ಲೋಕಸಭೆ ಹಾಗೂ ರಾಜ್ಯಸಭೆಯ ಚುನಾಯಿತ ಸದಸ್ಯರು ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಏನು ಮಾಡ್ತಾರೆ, ರಾಷ್ಟ್ರಪತಿ ಒಂದು ಎಲೆಕ್ಷನ್ನಲ್ಲಿ ಓಟನ್ನು ಹಾಕಿ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲಿಕ್ಕೆ ಕಾರಣರಾಗ್ತಾರ ಅಂತಂದು ಇಲ್ಲಿ ಪ್ರಮುಖವಾಗಿ ನೋಡ್ಬೋದು. ಇದು ಕೂಡ ಪ್ರಶ್ನೆ ಆಗಿತ್ತು. ಈ ಮುಂಬರುವ ಒಂದು ಎಕ್ಸಾಮ್ನಲ್ಲಿ ಕೂಡ ಇದು ಪ್ರಶ್ನೆ ಆಗ್ಬೋದು. ಏನಂತಂದರೆ ರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ ಅಂತಂದು ಕೂಡ ಪ್ರಶ್ನೆ ಆಗ್ಬೋದು. ಸೊ ಅವಾಗ ಏನಂತಂದರೆ ಎಲ್ಲ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮತ್ತು ಲೋಕಸಭೆ ಹಾಗೂ ರಾಜ್ಯಸಭೆಗಳ ಚುನಾಯಿತ ಸದಸ್ಯರು ಕೂಡ ಏನು ಮಾಡ್ತಾರೆ, ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ನೋಡೋಣ 125ನೇ ಪ್ರಶ್ನೆ ಏನಿದೆ ಅಂತಂದು. ಮಾರುಕಟ್ಟೆ 2 ಆಧಾರ ಸ್ತಂಭಗಳೆಂದರೆ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ಆಪ್ಷನ್ ಎ ಮಾರಾಟಗಾರರು ಮತ್ತು ದಲ್ಲಾಳಿಗಳು, ಆಪ್ಷನ್ ಬಿ ಬೇಡಿಕೆ ಮತ್ತು ಪೂರೈಕೆದಾರ, ಆಪ್ಷನ್ ಸಿ ಕೊಳ್ಳುವವರು ಮತ್ತು ದಲ್ಲಾಳಿಗಳು, ಆಪ್ಷನ್ ಡಿ ಉತ್ಪಾದಕರು ಮತ್ತು ಗ್ರಾಹಕರು. ಪ್ರಮುಖವಾಗಿ ಮಾರುಕಟ್ಟೆ ಅಂತ ನೋಡಿದಾಗ ಇಲ್ಲಿ ಯಾರು ಬರ್ತಾರೆ, ಬೇಡಿಕೆ ಮತ್ತು ಪೂರೈಕೆದಾರರು ಬರ್ತಾರೆ. ಅಂದರೆ ಬೇಡಿಕೆ ಹೆಚ್ಚಾದ್ರೇ ಏನಾಗುತ್ತೆ, ಪೂರೈಕೆ ಹೆಚ್ಚಾಗುತ್ತೆ ಸ್ನೇಹಿತರೆ. ಪೂರೈಕೆ ಮತ್ತು ಬೇಡಿಕೆ ಇದ್ದಾಗನೇ ಒಂದು ಮಾರುಕಟ್ಟೆ ನಡೆಸ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಮಾರುಕಟ್ಟೆಯ 2 ಆಧಾರ ಸ್ತಂಭಗಳು ಅಂತಂದರೆ ಬೇಡಿಕೆ ಮತ್ತು ಪೂರೈಕೆದಾರ ಆಗಿದೆ. ನೋಡೋಣ 126ನೇ ಪ್ರಶ್ನೆ, ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಯಾರು ಅಂತಂದು ಕೇಳ್ತಾರೆ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಇಲ್ಲಿ ಆಪ್ಷನ್ ಎ
ಬಿ ಡಿ ಚೆತ್ತಿ ಇದೆ, ಆಪ್ಷನ್ ಬಿ ಎಚ್ ಡಿ ದೇವೇಗೌಡ ಇದೆ, ಹಾಗೂ ಆಪ್ಷನ್ ಸಿ ಎಸ್ ನಿಜಲಿಂಗಪ್ಪನವರು ಇದೆ, ಹಾಗೂ ಆಪ್ಷನ್ ಡಿ ವೀರೇಂದ್ರ ಪಾಟೀಲ್ ಇದೆ. ನೋಡಿ ಸ್ನೇಹಿತರೆ, ಹಾಗಾದರೆ ಇಲ್ಲಿ ಒಂದು ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಎಸ್ ನಿಜಲಿಂಗಪ್ಪನವರು ಆಗಿದ್ದಾರೆ. ನೋಡಿ ಸ್ನೇಹಿತರೆ, ಸಂವಿಧಾನ ರಚನಾ ಸಭೆ ಯಾವಾಗ 1946ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಆವಾಗ ಇಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಕಾರ್ಯನಿರ್ವಹಿಸಿದ ಕರ್ನಾಟಕದ ಒಬ್ಬ ಏಕೈಕ ವ್ಯಕ್ತಿ ಅಂತಂದರೆ ಯಾರಂತಂದರೆ, ಇಲ್ಲಿ ಪ್ರಮುಖವಾಗಿ ಬಹಳಷ್ಟು ಜನ ಇರ್ತಾರೆ. ಆದರೆ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದವರು ಪ್ರತಿನಿಧಿಯಾಗಿ ಕೆಲಸವನ್ನು ನಿರ್ವಹಿಸಿದವರು ಯಾರಂತ ನೋಡಿದಾಗ ಎಸ್ ನಿಜಲಿಂಗಪ್ಪನವರು ಆಗಿದ್ದಾರೆ. ನೋಡೋಣ ಹಾಗಾದರೆ ಮುಂದಿನ ಪ್ರಶ್ನೆ. ಸಾಮಾನ್ಯವಾಗಿ ರಾಜ್ಯದ ಒಂದು ಪರಿಷತ್ತಿನ ಒಂದು ಸಂಖ್ಯಾಬಲ ಎಷ್ಟು ಅಂತ ಕೇಳ್ತಾರೆ. ನೋಡಿ ಇಲ್ಲಿ ಆಪ್ಷನ್ ಎ ಏನಿದೆ, ವಿಧಾನಸಭೆಯ ಸದಸ್ಯರ ಸಂಖ್ಯೆ ಅರ್ಧದಷ್ಟು, ಆಪ್ಷನ್ ಬಿ ವಿಧಾನಸಭೆಯ ಸದಸ್ಯರ 1/3 ಹಾಗೂ ಆಪ್ಷನ್ ಸಿ ವಿಧಾನಸಭೆಯ ಸದಸ್ಯರ 1/4 ಹಾಗೂ ಆಪ್ಷನ್ ಡಿ ಏನಿದೆ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟೇ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಒಂದು ಸಾಮಾನ್ಯವಾಗಿ ನೋಡಿದಾಗ ರಾಜ್ಯದ ವಿಧಾನ ಪರಿಷತ್ತಿನ ಒಂದು ಸಂಖ್ಯಾಬಲ ಎಷ್ಟಿರುತ್ತೆ ಅಂತಂದರೆ ವಿಧಾನಸಭೆಯ ಸದಸ್ಯರ 1/3. ಪ್ರಮುಖವಾಗಿ ಒಂದು ನೋಡಿ ಇಲ್ಲಿ ನಾನು ಒಂದು ಎಕ್ಸಾಂಪಲನ್ನು ಕೂಡ ನಿಮಗೆ ಕೊಡ್ತೀನಿ. ಒಂದು ಕರ್ನಾಟಕದ ವಿಧಾನಸಭೆಯ ಸಂಖ್ಯೆ 225 ಇದೆ. ಹಾಗಾದರೆ ಒಂದು ಕರ್ನಾಟಕ ವಿಧಾನ ಪರಿಷತ್ತಿನ ಒಂದು ಸದಸ್ಯರ ಸಂಖ್ಯಾಬಲ ಎಷ್ಟು ಅಂತ ನೋಡಿದಾಗ 75 ಇದೆ. ಇದು ಕೂಡ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ, ಇದನ್ನು ಬರ್ಕೊಂಡ್ಬಿಡಿ ಸ್ನೇಹಿತರೆ. ಕರ್ನಾಟಕ ವಿಧಾನ ಪರಿಷತ್ತಿನ ಒಂದು ಸದಸ್ಯರ ಸಂಖ್ಯೆ ಎಷ್ಟು ಅಂತ ನೋಡಿದಾಗ 75. ಅಂದರೆ ಒಂದು ಕರ್ನಾಟಕ ವಿಧಾನಸಭೆಯ ಸದಸ್ಯರ ಸಂಖ್ಯೆ 225 ಇದೆ, ಅದರಲ್ಲಿ 1/3 ಭಾಗದಷ್ಟು ಅಂತಂದರೆ 75 ಸದಸ್ಯರು ಏನಿದ್ದಾರೆ ವಿಧಾನ ಪರಿಷತ್ನಲ್ಲಿ ಇದ್ದಾರೆ ಅಂತಂದು ಇಲ್ಲಿ ಪ್ರಮುಖವಾಗಿ ನೋಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮತ್ತು ಇನ್ನೊಂದು ಕ್ವಶನ್ ಕೂಡ ಬಂದಿದೆ. ಪ್ರಮುಖ ದ್ವಿಸದನಗಳನ್ನು ಹೊಂದಿದ ರಾಜ್ಯಗಳು ಯಾವುದಂದ್ರೆ ವಿಧಾನ ಪರಿಷತ್ ಹಾಗೂ ವಿಧಾನಸಭೆಯನ್ನು ಹೊಂದಿದ ರಾಜ್ಯಗಳು ಯಾವ ಅಂತಂದು ಕೇಳ್ತಾರೆ. ಅವಾಗ ಸರಿಯಾದ ಉತ್ತರಗಳು ನೋಡಿ ಒಂದು ಸ್ವಲ್ಪ ಬರ್ಕೊಂಬಿಡಿ ಸ್ನೇಹಿತರೆ. ನೋಡೋಣ ಯಾವ ಊರು ಅಂತಂದು ಇಲ್ಲಿ ಕೆಳಗಡೆ ನಾನು ಸಣ್ಣದಾಗಿ ಬರೀತೀನಿ ನೋಡಿ. ಪ್ರಮುಖವಾಗಿ ಆಂಧ್ರ ಪ್ರದೇಶ, ಇಂಗ್ಲೀಷ್ನಲ್ಲಿ ಬರೀತೀನಿ, 1 ಸೆಕೆಂಡ್ ತಡೀರಿ. ನೋಡಿ ಇಲ್ಲಿ ಇಂಗ್ಲೀಷ್ನಲ್ಲಿ ಬರೆದ್ಬಿಡ್ತೀನಿ ನಾನು. ಈ ಪ್ರಮುಖವಾಗಿ ಯಾವುದಂತ 1/3 ಹಾಗೂ ಕರ್ನಾಟಕ ವಿಧಾನಸಭೆಯ ಸದಸ್ಯರ ಸಂಖ್ಯೆ 75. ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ 75. ವಿಧಾನ ಪರಿಷತ್ ಹಾಗೂ ವಿಧಾನಸಭೆ ಹೊಂದಿದಂಥ ಪ್ರಮುಖ ರಾಜ್ಯಗಳು ಯಾವಂತಂದರೆ ಆಂಧ್ರ ಪ್ರದೇಶ್, AP, ನೋಡಿ ಸ್ನೇಹಿತರೆ, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ. ಪ್ರಮುಖವಾಗಿ ನೋಡಿ ಸ್ನೇಹಿತರೆ, ಆಪ್ಷನ್ ಬಿ ಆಗುತ್ತೆ ಇದಕ್ಕೆ ಉತ್ತರ. ಇಲ್ಲಿ ನೋಡಿ ಇನ್ನೊಮ್ಮೆ ಸರಿಯಾಗಿ ಹೇಳ್ತೀನಿ, ಯಾಕಂದರೆ ಅದು ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಆಯಿತು. ಇವಾಗ ನೋಡಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಹಾಗಾದರೆ ಪ್ರಮುಖವಾಗಿ ಒಂದು ಭಾರತದಲ್ಲಿ ಒಂದು ದ್ವಿಸದನ ಹೊಂದಿರುವಂಥ ರಾಜ್ಯಗಳು ಯಾವುದಂತ ನೋಡಿದಾಗ ಪ್ರಮುಖವಾಗಿ ಆಂಧ್ರ ಪ್ರದೇಶ, AP, ನೋಟ್ಸ್ ಮಾಡ್ಕೊಂಡ್ಬಿಡಿ ಇದನ್ನು, ಬಿಹಾರ್, ಆಮೇಲೆ ಯಾವುದಂತಂದರೆ ಕರ್ನಾಟಕ, KR, ನಾನು ಶಾರ್ಟಾಗಿ ಬರಿತೀನಿ, ನೀವು ಸ್ವಲ್ಪ ಬರ್ಕೊಂಡ್ಬಿಡಿ, ಕರ್ನಾಟಕ. ಆಮೇಲೆ MH ಅಂದರೆ ಮಹಾರಾಷ್ಟ್ರ, ಆಮೇಲೆ ಯಾವುದಂತಂದರೆ ತೆಲಂಗಾಣ, TE ಅಂತಂದು ಬರೆದಿದ್ದೀನಿ, ನೀವು ತೆಲಂಗಾಣ ಅಂತ ಬರ್ಕೊಳ್ಳಿ. ಆಮೇಲೆ UP ಅಂದರೆ ಉತ್ತರ ಪ್ರದೇಶ. ಪ್ರಮುಖವಾಗಿ ಎಷ್ಟಂದರೆ 6 ರಾಜ್ಯಗಳಲ್ಲಿ ದ್ವಿಸದನ ಇದೆ. ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಏನಿದೆ 6 ರಾಜ್ಯಗಳಲ್ಲಿ ಪ್ರಮುಖವಾಗಿದೆ. ಇದು ಒಂದು ಲಾಸ್ಟ್ DETಗೂ ಕೂಡ ಇದು ಪ್ರಶ್ನೆ ಆಗಿತ್ತು, 19 ಅಥವಾ 20 ಬಂದಿತ್ತು ಗೊತ್ತಿಲ್ಲ ನನಗೆ, ಬಟ್ ಇದು ಕೂಡ ಪ್ರಶ್ನೆ ಆಗಿತ್ತು. ಅಂದರೆ ದ್ವಿಸದನವನ್ನು ಹೊಂದಿದ ರಾಜ್ಯಗಳ ಗುಂಪು ಅಂತಂದು ಕ್ವಶನ್ಸ್ ಕೇಳಿದ್ರು. ಆ ಒಂದು ಪ್ರಶ್ನೆ ಕೂಡ ಹೌದು, ಅದಕ್ಕೆ ನಾನು ಇದನ್ನು ಒಂದಿಷ್ಟು ಸಂಪೂರ್ಣವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ 127ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ಅಂದರೆ ವಿಧಾನಸಭೆಯ 1/3 ಸಂಖ್ಯಾಬಲ ಏನಿರುತ್ತೆ ಅಂತಂದರೆ ವಿಧಾನ ಪರಿಷತ್ನಲ್ಲಿರುತ್ತೆ. ಕರ್ನಾಟಕದ ಒಂದು ವಿಧಾನ ಪರಿಷತ್ತಿನ ಒಂದು ಸದಸ್ಯರ ಸಂಖ್ಯೆ 75. ಬರ್ಕೊಂಡ್ಬಿಡಿ ಸ್ನೇಹಿತರೆ ಇದನ್ನು. ಕರ್ನಾಟಕದ ವಿಧಾನಸಭೆಯ ಸದಸ್ಯರ ಸಂಖ್ಯೆ 75 ಹಾಗೂ ಮತ್ತು ಭಾರತದಲ್ಲಿನ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಹೊಂದಿದಂಥ ಪ್ರಮುಖ 6 ರಾಜ್ಯಗಳು ಯಾವಂತಂದರೆ ಆಂಧ್ರ ಪ್ರದೇಶ, ಬಿಹಾರ, ಕರ್ನಾಟಕ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತು ತೆಲಂಗಾಣ. ನೋಡಿ ಸ್ನೇಹಿತರೆ, ಇಷ್ಟ ಆಯ್ತು. ಇದು ನೆಕ್ಸ್ಟ್ ಕ್ವಶನ್ ನೋಡೋಣ. 128ನೇ ಪ್ರಶ್ನೆ. ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದಂಥ ಅರ್ಹತೆಗಳು ಯಾವ ಅಂತ ಕೇಳ್ತಾರೆ. ಆಪ್ಷನ್ ಎ ಒಂದು 35 ವರ್ಷ ವಯಸ್ಸಾಗಿರಬೇಕು, ಅದಕ್ಕಿಂತ ಮೇಲ್ಪಟ್ಟಿರಬೇಕು, 50 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು, ಭಾರತದ ಪ್ರಜೆಯಾಗಿರಬೇಕು, ಪಾಂಡಿತ್ಯ ಹೊಂದಿದ ವ್ಯಕ್ತಿಯಾಗಿರಬೇಕು, ಹಾಗೂ ಆಪ್ಷನ್ ಇ ನೋಡಿ ಭಾರತ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಅಂತಂದು ಹೇಳ್ತಾರೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಎ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೋಡಿ ಎ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನಾವು ಕೂಡ ಏನು ಮಾಡ್ಬೋದು, ಇದನ್ನು ಎಲಿಮಿನೇಟೆಡ್ ಕೂಡ ಮಾಡ್ಕೋಬೋದು. ನಾನು ಆಗಲೇ ಒಂದು ಹೇಳಿದೆಲ್ಲ, ಅದೇ ರೀತಿ ನೀವು ಇದನ್ನು ಕೂಡ ಎಲಿಮಿನೇಟೆಡ್ ಆಗಿ ನೀವು ಆಯ್ಕೆ ಮಾಡ್ಕೋಬೋದು. ನೋಡಿ 35 ವರ್ಷ ವಯಸ್ಸಾಗಿರಬೇಕು, ಸರಿಯಾಗಿದೆ. ಇಲ್ಲಿ ಪ್ರಮುಖವಾಗಿ ಈ ಆಪ್ಷನ್ ಸರಿ. ಆಮೇಲೆ ನೋಡಿ 50 ವರ್ಷಕ್ಕಿಂತ ಅದು ತಪ್ಪು, ಹಾಗೂ ಭಾರತದ ಪ್ರಜೆಯಾಗಿರಬೇಕು, ಇದಕ್ಕೆ ಸರಿಯಾಗಿದೆ. ಹಾಗೂ ನೋಡಿ ಕೊನೆಯದಾಗಿ ಭಾರತದ ಸರ್ಕಾರದಲ್ಲಿ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ಹಾಗಾದರೆ ಇಲ್ಲಿ 3 ಆಪ್ಷನ್ಗಳು ಏನಾಗಿವೆ, ರಾಷ್ಟ್ರಪತಿ ಅರ್ಹತೆ ಸಂಬಂಧಪಟ್ಟಂತೆ ಸರಿಯಾಗಿವೆ. ಸೊ ಇಲ್ಲಿ ಆನ್ಸರ್ ಯಾವುದಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಪ್ರಮುಖವಾಗಿ ಆಪ್ಷನ್ ಇಲ್ಲಿ ನೋಡಿ ಆಪ್ಷನ್ ಎ
ಆಪ್ಷನ್ ಸಿ ಹಾಗೂ ಆಪ್ಷನ್ ಇ ಸರಿಯಾದ ಉತ್ತರ. ಹಾಗಾದರೆ ಇಲ್ಲಿ ಅದಕ್ಕೆ ಒಂದು ತಕ್ಕಂಥ ಒಂದು ಆನ್ಸರ್ ಯಾವುದಂದರೆ ಆಪ್ಷನ್ ಎ ಸರಿಯಾದ ಉತ್ತರ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳು 35 ವರ್ಷ ವಯಸ್ಸಾಗಿರಬೇಕು, ಭಾರತದ ಪ್ರಜೆಯಾಗಿರಬೇಕು ಹಾಗೂ ಭಾರತದ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಅನ್ನೋದಂಥದ್ದು ಒಂದು ಏನು ರಾಷ್ಟ್ರಪತಿಯ ಒಂದು ಆಯ್ಕೆಗೆ ಇರುವಕ್ಕಂಥ ಒಂದು ಷರತ್ತುಗಳು ಅಂತಂದೇಳಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ನೋಡೋಣ 129ನೇ ಪ್ರಶ್ನೆ. ದ್ವಿಸದನಗಳ ಶಾಸನ ಸಭೆಯನ್ನು ಹೊಂದಿರುವ ರಾಜ್ಯಗಳು. ನಾ ಸ್ನೇಹಿತರೆ ಆಗಲೇ ಹೇಳಿದೆ, ಯಾವುದೇ ಒಂದು ವರ್ಷದಲ್ಲಿ ಒಂದು ಕ್ವಶನ್ ಬಂದಿತ್ತು ಅಂತಂದು ಆ ಕ್ವಶನ್ ಎಲ್ಲಿದೆ, ಇಲ್ಲೇ ಇದೆ ನೋಡಿ ಸ್ನೇಹಿತರೆ. ಹಾಗಾದರೆ ನೋಡೋಣ ಈಗ ಒಂದು ಗುಂಪು ಯಾವುದಂತಂದು ಪಶ್ಚಿಮ ಬಂಗಾಳ, ಪಂಜಾಬ, ಉತ್ತರ ಪ್ರದೇಶ, ಮಧ್ಯಪ್ರದೇಶ. ಇದಂತೂ ಅಲ್ಲೇ ಅಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ನೆನ್ಪಿಟ್ಕೊಂಡು ನಮ್ಮ ಕರ್ನಾಟಕವು ಕೂಡ ಏನು ದ್ವಿಸದನವನ್ನು ಹೊಂದಿದಂಥ ಒಂದು ರಾಜ್ಯ. ಸೊ ಇಲ್ಲಿ ನಮಗೆ ಏನಂತಂದರೆ ಒಂದು ಆಪ್ಷನ್ ನೋಡಿಬಿಟ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಯಾಕಂತಂದರೆ ಕರ್ನಾಟಕ ಯಾವುದೇ ಒಂದು ಆಪ್ಷನ್ನಲ್ಲಿ ಇಲ್ಲ. ಸೊ ಎಲ್ಲೆಲ್ಲಿದೆ ಅಂತ ನೋಡಿ, ಆಪ್ಷನ್ ಬಿ ಗುಜರಾತ, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ. ಆಪ್ಷನ್ ಸಿ ಒರಿಸ್ಸಾ, ಪಶ್ಚಿಮ ಬಂಗಾಳ, ಮೇಘಾಲಯ, ತಮಿಳುನಾಡು ಹಾಗೂ ಆಪ್ಷನ್ ಡಿ ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಜಮ್ಮು ಕಾಶ್ಮೀರ. ನೋಡಿ ಸ್ನೇಹಿತರೆ, ಹಾಗಾದರೆ ಇಲ್ಲಿ ಪ್ರಮುಖವಾಗಿ ಯಾವುದಂತ ನೋಡಿದಾಗ ಆಪ್ಷನ್ ಡಿ ಆಗಿದೆ. ಪ್ರಮುಖವಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಅಂತಂದೇಳಿ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದರೆ ಇವಾಗ ಜಮ್ಮು ಕಾಶ್ಮೀರ ಏನಾಯಿತು, ಒಂದು ದ್ವಿಸದನ ಪದ್ಧತಿಯಲ್ಲಿ ಹೋಯ್ತು. ಯಾಕಂತಂದರೆ ಅದು 370 ಏನಾಯಿತು, ಕ್ಯಾನ್ಸಲ್ ಆಗಿಂದ ಏನು ಮಾಡಿದರು, ಪ್ರಮುಖ 6 ರಾಜ್ಯಗಳನ್ನು ಮಾತ್ರ ಅಲ್ಲಿ ಇಟ್ಟರು. ಸೊ ಇಲ್ಲಿ ಆನ್ಸರ್ ಯಾವುದಂತ ನೋಡಿದಾಗ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ನೋಡೋಣ ಹಾಗಾದರೆ ಮುಂದಿನ ಪ್ರಶ್ನೆ. 130ನೇ ಪ್ರಶ್ನೆ. ನಮ್ಮ ರಾಷ್ಟ್ರೀಯ ದೇವಕ್ಕೆ ಸತ್ಯಮೇವ ಜಯತೆ ಎಂಬುದನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ ಅಂತಂದಿದೆ. ಹಾಗಾದರೆ ಆಪ್ಷನ್ ಎ ಕಠೋಪನಿಷತ್ತು, ಆಪ್ಷನ್ ಬಿ ಮಂಡೋಕೋಪನಿಷತ್ತು, ಆಪ್ಷನ್ ಸಿ ಋಗ್ವೇದ, ಆಪ್ಷನ್ ಡಿ ಯಜುರ್ವೇದ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಆಪ್ಷನ್ ಬಿ ಮಂಡೋಕೋ ಉಪನಿಷತ್ತಿನಿಂದ ಏನು ಮಾಡಿದ್ದು, ಸತ್ಯಮೇವ ಜಯತೆ ಎಂಬಂಥ ಇದು ದೇವನಾಗರಿ ಲಿಪಿಯಲ್ಲಿ ಬರೆದಂಥ ಒಂದು ಸತ್ಯಮೇವ ಜಯತೆ ಎಂಬಂಥ ಒಂದು ಘೋಷವಾಕ್ಯನ ತಗೊಂಡು ನಮ್ಮ ಒಂದು ವಿಧಾನಸಭೆ ಆಗಿರ್ಬೋದು, ನಮ್ಮ ಸಂಸತ್ ಭವನ ಆಗಿರ್ಬೋದು, ಎಲ್ಲ ಕಡೆ ಈ ಒಂದು ಇದನ್ನು ಉಪಯೋಗಿಸ್ತಾರೆ ಅಂತಂದೇಳಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ನೋಡೋಣ 131ನೇ ಪ್ರಶ್ನೆ. ನೋಡಿ ಸ್ನೇಹಿತರೆ, ಇಲ್ಲಿಂದ ಏನಂದರೆ ಬೋಧನಾಶಾಸ್ತ್ರದ ಪ್ರಮುಖ ಪ್ರಶ್ನೆಗಳು ಪ್ರಾರಂಭವಾದವು. 130ರಿಂದ 150 ಪ್ರಮುಖ 20 ಪ್ರಶ್ನೆಗಳು ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಅಂತಂದು ಕೂಡ ಇವನ್ನ ಹೇಳ್ಬೋದು. ಈಗ ಪ್ರಮುಖ 20 ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗನ ಬರ್ತಾವೆ. ಅಂದರೆ ಪುಸ್ತಕದಲ್ಲಿನ ಪ್ರಶ್ನೆಗಳು ಅಲ್ಲ ಇವು ನಮ್ಮ ಮೆಥಡಾಲಜಿ ಅಂದರೆ ನಮ್ಮ ಮೆಥಡ್ಗೆ ಸಂಬಂಧಪಟ್ಟಂಥ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ನೋಡೋಣ 131ನೇ ಪ್ರಶ್ನೆ. ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಕೇಳ್ತಾರೆ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಒಂದು ಉತ್ತಮ ಪೌರತ್ವದ ಲಕ್ಷಣಗಳನ್ನು ಬೆಳೆಸುವುದು, ಭೂಮಿಯ ಅಧ್ಯಯನದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುವುದು, ವಿದ್ಯಾರ್ಥಿಗಳಲ್ಲಿ ಪೌರತ್ವದ ಬಗ್ಗೆ ಪ್ರಜ್ಞೆ ಬೆಳೆಸುವುದು, ಮತ್ತೇನು ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಹೆಚ್ಚಿಸುವುದು. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೋಡಿ ಸ್ನೇಹಿತರೆ, ಇತಿಹಾಸ ಅಂದ ತಕ್ಷಣ ಏನಿಲ್ಲ, ಐತಿಹಾಸಿಕವಾಗಿ ನಾವು ಅಭ್ಯಾಸವನ್ನು ಮಾಡ್ತೇವೆ. ಸೊ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಬೆಳೆಸುವುದೇ ಏನಂತಂದರೆ ಇತಿಹಾಸದ ಉದ್ದೇಶವಾಗಿದೆ ಅಂತಂದೇಳಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ನೋಡೋಣ 132ನೇ ಪ್ರಶ್ನೆ. ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಒಂದು ಬೋಧನಾ ಪದ್ಧತಿಯನ್ನು ಬಳಸಬೇಕು. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಉಪನ್ಯಾಸ ಪದ್ಧತಿ, ಆಪ್ಷನ್ ಬಿ ಸಮಸ್ಯೆ ಪರಿಹಾರ ಪದ್ಧತಿ, ಆಪ್ಷನ್ ಸಿ ಮೂಲಾಧಾರ ವಿಧಾನ ಹಾಗೂ ಆಪ್ಷನ್ ಡಿ ಏನಂತಂದರೆ ಸಮೀಕ್ಷೆ ವಿಧಾನ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಉಪನ್ಯಾಸ ಪದ್ಧತಿ ಆಗಿದೆ ಸ್ನೇಹಿತರೆ. ಪ್ರಮುಖವಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಪನ್ಯಾಸ ಪದ್ಧತಿ. ಅಂದರೆ ನಿರೂಪಣಾ ಅಂದರೆ ಮಕ್ಕಳಿಗೆ ಏನಂತಂದರೆ ಅವರು ಒಂದು ಯಾವುದೇ ಒಂದು ಏನಂತಂದರೆ ಸ್ಮಾರಕ ಆಗಿರ್ಬೋದು, ಒಂದು ನಾಣ್ಯ ಆಗಿರ್ಬೋದು, ಒಂದು ಮುದ್ರೆ ಆಗಿರ್ಬೋದು, ಅವುಗಳನ್ನು ತೆಗೆದುಕೊಂಡು ಉಪನ್ಯಾಸವನ್ನು ನೀಡೋದು, ಅವ್ರ ಬಗ್ಗೆ ಏನು ವಿವರಿಸೋದು ಏನಂದ್ರೆ ಉಪನ್ಯಾಸ ಪದ್ಧತಿಯಿಂದ ಅಂತಂದೇಳಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ನೋಡೋಣ 133ನೇ ಪ್ರಶ್ನೆ. ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣ ಇದಾಗಿದೆ. ಏನು ಅಂತ ನೋಡೋಣ ಈಗ. ಸಮಾಜ ಸೇವೆ, ಸಮಾಜದೊಂದಿಗೆ ಉತ್ತಮ ಸಂಬಂಧ, ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು ಹಾಗೂ ಆಪ್ಷನ್ ಡಿ ರಾಜಕೀಯ ಭಾಷೆ ಹೊಂದಿರೋದು. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಇತಿಹಾಸವನ್ನು ಅಭ್ಯಸಿಸುವ ಒಂದು ಕ್ಷೇತ್ರ ಪ್ರವಾಸವನ್ನು ಮಾಡಿದರೆ ಒಂದು ಯಾವುದಕ್ಕೆ ಸಂಬಂಧಪಟ್ಟಿದೆ ಏನು ಅಂತಂದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಏನಂತಂದರೆ ಒಂದು ಕ್ಷೇತ್ರ ಪ್ರವಾಸವನ್ನು ಮಾಡೋದಾಗಿರ್ಬೋದು, ಒಂದು ಐತಿಹಾಸಿಕ ಪ್ರವಾಸವನ್ನು ಮಾಡಿ ಒಂದು ಶೈಕ್ಷಣಿಕ ಪ್ರವಾಸದ ಮೂಲಕ ಇತಿಹಾಸದ ಬಗ್ಗೆ ನಾವು ಇನ್ನೂ ಹೆಚ್ಚು ಅಭ್ಯಾಸ ಮಾಡಲು ಇದು ಯೂಸ್ ಆಗುತ್ತೆ. ಸುಮ್ಮನೆ ಇಲ್ಲಿ ಒಂದು ಪುಸ್ತಕದಲ್ಲಿ ಒಂದು ಚಿತ್ರವನ್ನು ನೋಡಿ ಇದು ಇಲ್ಲಿದೆ ಅದಲ್ಲಿದೆ ಒಂದು ಮ್ಯಾಪನ್ನು ಕೂಡ ತೋರಿಸಿ ಇದು ಇಲ್ಲಿ ಬರುತ್ತೆ, ಇದೆ ಈ ರಾಜ್ಯದಲ್ಲಿ ಬರುತ್ತೆ, ಹೀಗಿದೆ ಅಂತಂದುಬಿಟ್ರೆ ಅದು ಏನಂದರೆ ಸ್ವಲ್ಪ ಮುಖ್ಯವಾಗಿ. ಹಾಗಾದರೆ ನಾವು ಪ್ರತ್ಯಕ್ಷವಾಗಿ ಹೋಗಿ ಅಲ್ಲಿ ಒಂದು ಪ್ರವಾಸವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಂಡು ಬಂದರೆ ಇನ್ನೂ ಕೂಡ ಮನದಟ್ಟ ಆಗ್ತೈತಿ ಎಂಬುವಂಥ ಒಂದು ಉದ್ದೇಶದಿಂದ ಇತಿಹಾಸ ಶಿಕ್ಷಕ, ಇತಿಹಾಸವನ್ನು ಬೋಧಿಸುವವರು ಒಂದು ಶಿಕ್ಷಕ ಏನಂತಂದರೆ ಪ್ರಮುಖವಾಗಿ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸಗಳು ಒಂದು ಕೈಗೊಳ್ಳುವುದು ಒಂದು ಮುಖ್ಯ ಉದ್ದೇಶ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ನೋಡೋಣ 134ನೇ ಪ್ರಶ್ನೆ. ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡಲಾಗುವುದು. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಆಪ್ಷನ್ ಎ ಏನಿದೆ ಜೀವನ ಚರಿತ್ರಾ ವಿಧಾನ, ಆಪ್ಷನ್ ಬಿ ಯೋಜನಾ ಪದ್ಧತಿ, ಆಪ್ಷನ್ ಸಿ ಚರ್ಚಾ ಪದ್ಧತಿ ಹಾಗೂ ಆಪ್ಷನ್ ಡಿ ಉಪನ್ಯಾಸ ಪದ್ಧತಿ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಯೋಜನಾ ಪದ್ಧತಿ ಆಗಿದೆ. ಪ್ರಮುಖವಾಗಿ ಯೋಜನೆಗಳನ್ನು ತಯಾರಿಸೋದಂದರೆ ಒಂದು ಪ್ರಾಜೆಕ್ಟನ್ನು ಮಾಡೋದ್ರಿಂದ ಏನಾಗುತ್ತೆ, ವಿದ್ಯಾರ್ಥಿಗಳಲ್ಲಿ ಒಂದು ಸಮಾಜ ವಿಜ್ಞಾನವನ್ನು ಬೋಧಿಸುವಲು ಮತ್ತು ಒಂದು ಸನ್ನಿವೇಶವನ್ನು ಒದಗಿಸುವುದು ಕೂಡ ಆಗುತ್ತೆ ಅಂತಂದೇಳಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ನೋಡೋಣ 135ನೇ ಪ್ರಶ್ನೆ.
ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗವನ್ನು ಸ್ಥಾಪಿಸಲೇಬೇಕು? ಆಪ್ಷನ್ ಎ ವಸ್ತು ಸಂಗ್ರಹಾಲಯ, ಆಪ್ಷನ್ ಬಿ ಪ್ರಯೋಗಾಲಯ, ಆಪ್ಷನ್ ಸಿ ಗಣಿತದ ಕಿಟ್, ಆಪ್ಷನ್ ಡಿ ಭಾಷಾ ಉಪಕರಣಗಳು. ನೋಡಿ ಸ್ನೇಹಿತರೆ, ಇದು ಕೂಡ ಎಲಿಮಿನೇಟೆಡ್ ಕ್ವಶನ್ ಅಂತಂದು ಕೂಡ ನಾವಿಲ್ಲಿ ಹೇಳ್ಬೋದು. ನೋಡಿ ಇಲ್ಲಿ ಏನಾಗುತ್ತೆ, ಪ್ರಯೋಗಾಲಯ ಯಾವುದಕ್ಕೆ ಸಂಬಂಧಪಟ್ಟದಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿದೆ. ನಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ, ಪ್ರಯೋಗಾಲಯ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಗಣಿತ ಇದನ್ನಂತರೂ ನಾವು ಏನಂದರೆ ಐಡೆಂಟಿಫೈ ಮಾಡೋ ಹಾಗೆ ಇಲ್ಲ, ಯಾಕಂದರೆ ವಿಷಯದ ಒಂದು ಕ್ವಶನ್ನಲ್ಲೇ ಉತ್ತರ ಇದೆ. ಸೊ ಇದು ಗಣಿತಕ್ಕೆ ಸಂಬಂಧಪಟ್ಟಿದೆ. ಭಾಷಾ ಉಪಕರಣ ಅಂದರೆ ಇದು ಲ್ಯಾಂಗ್ವೇಜ್ಗೆ ಸಂಬಂಧಪಡುತ್ತೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ವಸ್ತು ಸಂಗ್ರಹಾಲಯ. ಪ್ರಮುಖವಾಗಿ 135ನೇ ಪ್ರಶ್ನೆಗೆ ಉತ್ತರ ಯಾವುದಂತಂದರೆ ವಸ್ತು ಸಂಗ್ರಹಾಲಯ. ಪ್ರಮುಖವಾಗಿ ಇತಿಹಾಸ ಒಂದು ಕೊಠಡಿ ಅಂತಂದರೆ ಯಾವುದಂತ ನೋಡಿದಾಗ ಇಲ್ಲಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ನೋಡಿ 135ನೇ ಪ್ರಶ್ನೆ, ಇತಿಹಾಸ ಕೊಠಡಿಯ ಒಂದು ಭಾಗವನ್ನು ಈ ಕೆಳಗಿನ ಒಂದು ಸ್ಥಾಪಿಸಲೇಬೇಕಾದ ಒಂದು ಯಾವುದಂತ ನೋಡಿದಾಗ ವಸ್ತು ಸಂಗ್ರಹಾಲಯ. ಪ್ರಯೋಗಾಲಯಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಾವೆ, ಗಣಿತ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಿರ್ತೈತಿ, ಮತ್ತು ಭಾಷಾ ಉಪಕರಣಗಳಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂತೆ ಉಪಕರಣಗಳು ಇರ್ತಾವ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ನೋಡೋಣ 136ನೇ ಪ್ರಶ್ನೆ, ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲು ಈ ಒಂದು ಬೋಧನೋಪಕರಣಗಳನ್ನು ಬಳಸುವುದು. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಆಪ್ಷನ್ ಎ ಕಪ್ಪು ಹಲಗೆ, ಆಪ್ಷನ್ ಬಿ ಚಿತ್ರಪಟ, ಆಪ್ಷನ್ ಸಿ ವಿಸ್ತರಣಾ ಪಟ, ಆಮೇಲೆ ಆಪ್ಷನ್ ಡಿ ರೇಖಾಕಲೆ. ನೋಡಿ ಕಾಲರೇಖೆ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಆಪ್ಷನ್ ಡಿ ಕಾಲರೇಖೆ ಆಗಿದೆ ಸ್ನೇಹಿತರೆ. ನೋಡಿ ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಒಂದು ಕಾಲಪ್ರಜ್ಞೆ ಅಂದರೆ ನಾವು ಇಲ್ಲಿ ಇತಿಹಾಸದೊಳಗೆ ನಾವು ಏನು ಮಾಡ್ತೀವಿ ಅಂದರೆ ಇಶ್ವಿಗಳನ್ನು ಹೇಳ್ತಾ ಹೋಗ್ತೇವೆ. ಸೊ ಆ ಇಶ್ವಿಯಲ್ಲಿ ಯಾವ್ದಾಯಿತು, ಈ ವಿಷಯದಲ್ಲಿ ಇದಾಯ್ತು, ಈ ರಾಜರು ಇದ್ರು, ಅವರು ಇದ್ರು, ಇವರು ಇದ್ರು ಅಂತ ನಾವು ಪ್ರಮುಖವಾಗಿ ಇಲ್ಲಿ ಇಶ್ವಿಗಳನ್ನು ಬಳಸ್ಕೋತೀವಿ. ಸೊ ಕಾಲರೇಖೆಯನ್ನು ಕಾಲಾನುಕ್ರಮದಲ್ಲಿ ಬರೆಯುವ ಒಂದು ಪದ್ಧತಿ ಆಗಿರ್ಬೋದು. ಈ ಒಂದು ಮೂಲಕ ನಾವೇನು ಮಾಡ್ಬೋದು, ಇತಿಹಾಸದ ಒಂದು ವಿದ್ಯಾರ್ಥಿಗಳಿಗೆ ಇತಿಹಾಸವನ್ನು ಕಲಿಸುವಾಗ ವಿದ್ಯಾರ್ಥಿಗಳಿಗೆ ಒಂದು ಕಾಲದ ಬಗ್ಗೆ ಏನು ಮಾಡ್ಬೋದು, ಅವರಿಗೆ ಒಂದು ಪರಿಜ್ಞಾನವನ್ನು ಮೂಡಿಸಬಹುದು ಅಂತಂದೇಳಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ನೋಡೋಣ 137ನೇ ಪ್ರಶ್ನೆ, ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಪ್ರಭಾವ ಬೀರುತ್ತದೆ ಅಂತಂದಿದೆ. ಆಪ್ಷನ್ ಎ ನಾಟಕಾಭಿನಯ, ಆಪ್ಷನ್ ಬಿ ಚರ್ಚಾ ಸ್ಪರ್ಧೆ, ಆಪ್ಷನ್ ಸಿ ರೇಡಿಯೋ ಬಳಕೆ, ಹಾಗೂ ಆಪ್ಷನ್ ಡಿ ಕಪ್ಪು ಹಲಿಗೆ ಬಳಕೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದರೆ ನಾಟಕಾಭಿನಯ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಒಂದು ರಾಜರ ಬಗ್ಗೆ ಆಗಿರ್ಬೋದು, ಒಂದು ಮನೆತನಗಳ ಬಗ್ಗೆ ಆಗಿರ್ಬೋದು, ನಾಟಕಾಭಿನಯವನ್ನು ಮಾಡುವ ಮೂಲಕ ಏನಾಗುತ್ತೆ, ಒಂದು ಪರಿಣಾಮಕಾರಿಯಾದಂಥ ಒಂದು ಚಟುವಟಿಕೆ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ನೋಡೋಣ 138ನೇ ಪ್ರಶ್ನೆ, ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಯಾಗಿ ಈ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಬೇಕು. ನೋಡಿ, ವೃತ್ತಿ ಬೆಳವಣಿಗೆ ಅಂದರೆ ತಮ್ಮ ಒಂದು ಏನಂತಂದರೆ ಇತಿಹಾಸವನ್ನು ಬೋಧಿಸುವಂಥ ಶಿಕ್ಷಕ ತನ್ನ ಒಂದು ಪ್ರತಿಷ್ಠೆಯನ್ನು ಬೆಳೆಸ್ಕೊಳ್ಳೋದು ಅಂತಂದು ಕೂಡ ಹೇಳ್ತಾರೆ. ಹಾಗೂ ಮತ್ತು ತಾನು ಒಂದು ಉತ್ತಮ ಶಿಕ್ಷಕ ಎಂದೆನಿಸಿಕೊಳ್ಳಲು ಕೂಡ ಏನನ್ನು ಮಾಡಬೇಕು ಅಂತಂದಿದೆ. ಹೆಚ್ಚು ಪುಸ್ತಕಗಳನ್ನು ಅಧ್ಯಯನ ಮಾಡುವುದು, ಪ್ರಯೋಗಾಲಯದಲ್ಲಿ ಹೆಚ್ಚು ಕಾಲ ಕಳೆಯುವುದು, ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳುವುದು, ಮತ್ತು ಸಂಘ ಸಂಸ್ಥೆಗಳ ಸದಸ್ಯರಾಗಿರುವುದು. ನೋಡಿ ಸ್ನೇಹಿತರೆ, ಇದು ಪ್ರಮುಖವಾಗಿ ಈಗ ಒಂದು ಲಾಸ್ಟ್ ಒಂದು ಕ್ವಶನ್ ಕೂಡ ಆಗಿತ್ತು. ಇಲ್ಲಿ ಮತ್ತೆ ಅದೇ ಆನ್ಸರ್ ಯಾವುದಂದರೆ ಕ್ಷೇತ್ರ ಪ್ರವಾಸವನ್ನು ಮಾಡುವುದು. ಈ ರೀತಿಯಾಗಿ ಪ್ರಶ್ನೆಗಳು ಭಾಳ ಬರ್ತವೆ. ಸೊ ನಾವು ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ಮೇಲೆ ಒಂದು ಉತ್ತರ ಕೂಡ ಇದಾಗಿದೆ, ಇಲ್ಲಿ ಇದೆ ಅಂತಂದು ನಾವೇನು ತಪ್ಪನ್ನು ಮಾಡಬಾರ್ದು ಸ್ನೇಹಿತರೆ. ಪ್ರಶ್ನೆಯನ್ನು ನಾವು ನಿಧಾನವಾಗಿ ಪ್ರಶ್ನೆಯನ್ನು ಓದಬೇಕಾಗತ್ತೆ, ಮತ್ತು ಅದಕ್ಕೆ ಯಾವುದು ಸರಿಯಾದ ಉತ್ತರ ಅಂತಂದು ಕೂಡ ನಾವಿಲ್ಲಿ ಐಡೆಂಟಿಫಿಕೇಶನ್ ಮಾಡಬೇಕಾಗತ್ತೆ. ಹೆಚ್ಚು ಪುಸ್ತಕಗಳನ್ನು ಓದು ಇತಿಹಾಸಕ್ಕೆ ಸಂಬಂಧನೇ ಪಡುವುದಿಲ್ಲ. ಹಾಗೂ ಪ್ರಯೋಗಾಲಯ ಕೂಡ ವಿಜ್ಞಾನಕ್ಕೆ ಸಂಬಂಧಪಡುತ್ತೆ, ಸಂಘ ಸಂಸ್ಥೆಗಳು ಕೂಡ ಸಮಾಜಕ್ಕೆ ಸಂಬಂಧಪಡ್ತೈತಿ, ಬಟ್ ಅದು ಏನೋ ಅಷ್ಟು ಏನಾಗಲ್ಲ, ಇದಕ್ಕೆ ಸೂಟ್ ಆಗಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ಹೇಳಿದಾಗ ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳೋದಾಗಿದೆ ಸ್ನೇಹಿತರೆ. ಹಾಗಾದರೆ ನೋಡೋಣ 139ನೇ ಪ್ರಶ್ನೆ, ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸಿದನು. ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ಜ್ಞಾನ, ಆಪ್ಷನ್ ಬಿ ತಿಳುವಳಿಕೆ, ಆಪ್ಷನ್ ಸಿ ಅನ್ವಯ, ಆಪ್ಷನ್ ಡಿ ಕೌಶಲ. ಹಾಗಾದರೆ ಸರಿಯಾದ ಉತ್ತರ ಯಾವುದಂತಂದರೆ ಆಪ್ಷನ್ ಬಿ ತಿಳುವಳಿಕೆ. ಅಂದರೆ ವಿದ್ಯಾರ್ಥಿಗೆ ಏನಾಗಿದೆ ಅಂತಂದರೆ ಸಮುದ್ರಗುಪ್ತನ ಬಗ್ಗೆ ಪೂರ್ತಿಯಾದಂಥ ಒಂದು ತಿಳುವಳಿಕೆ ಬಂದಿದೆ ಅಂತಂದೇಳಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ನೋಡೋಣ 140ನೇ ಪ್ರಶ್ನೆ ಏನಿದೆ ಅಂತ, ಇತಿಹಾಸ ಬೋಧನಾ ವಿಧಾನದಲ್ಲಿ ಒಂದಾದ ಯೋಜನಾ ವಿಧಾನ ಈ ತತ್ವಕ್ಕೆ ಬದ್ಧವಾಗಿದೆ. ಆಪ್ಷನ್ ಎ ಮಾಡಿ ಕಲಿ, ಜೀವಿಸುತ್ತಾ ಕಲಿ ತತ್ವಜ್ಞಿ, ಆಪ್ಷನ್ ಬಿ ಮಹಾನ್ ಪುರುಷ ಸಿದ್ಧಾಂತ ತತ್ವ, ಆಪ್ಷನ್ ಸಿ ಹೋಲಿಕಾ ತತ್ವ, ಆಪ್ಷನ್ ಡಿ ಅಣುವಿನಷ್ಟು ಫಲಿತಾಂಶಗಳನ್ನು ಬ್ರಹ್ಮಾಂಡದಷ್ಟು ವಿಸ್ತರಿಸುವ ತತ್ವ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದರೆ ಮಾಡಿ ಕಲಿ, ಜೀವಿಸುತ್ತಾ ಕಲಿ ತತ್ವಜ್ಞಿ. ಇದು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೋಡಿಲಿ, ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನೋಡಿ ಸ್ನೇಹಿತರೆ, ಹಾಗಾದರೆ 141ನೇ ಪ್ರಶ್ನೆ ನೋಡೋಣ. ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಕೇಳುವುದರ ಮೂಲಕ ಈ ಕೆಳಗಿನ ಯಾವ ಉದ್ದೇಶವನ್ನು ಈಡೇರಿಸುವುದು. ಆಪ್ಷನ್ ಎ ಅನ್ವಯ, ಆಪ್ಷನ್ ಬಿ ಕೌಶಲ, ಆಪ್ಷನ್ ಸಿ ಜ್ಞಾನ, ಹಾಗೂ ಆಪ್ಷನ್ ಡಿ ತಿಳುವಳಿಕೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಆಪ್ಷನ್ ಸಿ ಜ್ಞಾನ ಆಗಿದೆ. ಅಂದರೆ ಇದು ವಿದ್ಯಾರ್ಥಿಗಳ ಒಂದು ಜ್ಞಾನವನ್ನು ಹೆಚ್ಚಿಸುವಂಥ ಒಂದು ಕೌಶಲ್ಯ. ಯಾರು ಏನು ಅಂತಂದು ಕೇಳ್ತೇವಲ್ಲ, ಆ ಒಂದು ಪ್ರಶ್ನೆಗಳು ಏನಾಗ್ತವೆ ಅಂತಂದರೆ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಆಗಿರ್ತಾವ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ನಾವು ಒಂದು ಮೈಕ್ರೋ ಟೀಚಿಂಗ್ ಅಂತಂದು ಕೂಡ ಮಾಡ್ತೀವಲ್ಲ, ಅಲ್ಲಿನೇ ನಾವು ಏನು ಮಾಡಿಬಿಡ್ತೀವಿ, ಈ ಒಂದು ಇವುಗಳ ಬಗ್ಗೆ ನಾವು ಅಭ್ಯಾಸ ಮಾಡ್ತೇವೆ. ಒಂದು ಜ್ಞಾನ, ಅನ್ವಯ, ಕೌಶಲ, ತಿಳುವಳಿಕೆಯ ಬಗ್ಗೆ ನಾವು ಅಲ್ಲೇ ಪ್ರಮುಖವಾಗಿ ನಾವು ಅಭ್ಯಾಸವನ್ನು ಮಾಡ್ತೇವೆ. ಡಿ.ಎಡ್ ಮತ್ತು ಬಿ.ಎಡ್ ಮಾಡಿದಂಥ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಇವುಗಳ ಬಗ್ಗೆ ಏನಿರುತ್ತೆ, ಒಂದು ಕಲ್ಪನೆ ಇರುತ್ತೆ ಅಂತಂದಿಲ್ಲೇ ಹೇಳ್ಬೋದು ಸ್ನೇಹಿತರೆ. ನೋಡೋಣ 142ನೇ ಪ್ರಶ್ನೆ, ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನು ಈ ಒಂದು ಚಟುವಟಿಕೆಯನ್ನು ಕೈಗೊಳ್ಳಬೇಕು. ನೋಡಿ ಸ್ನೇಹಿತರೆ, ಆಪ್ಷನ್ ಎ ಪ್ರವಾಸವನ್ನು ಕೈಗೊಳ್ಳುವುದು, ಆಪ್ಷನ್ ಬಿ
ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಅಧ್ಯಯನ. ಆಪ್ಷನ್ ಸಿ ವಿದ್ಯಾರ್ಥಿಗಳ ಸಂದರ್ಶನ. ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಮಟ್ಟದ ಇತಿಹಾಸದ ಅಧ್ಯಯನ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಆಪ್ಷನ್ ಬಿ ಆಗುತ್ತೆ ಸ್ನೇಹಿತರೆ. ಅಂದರೆ ಸ್ಥಳೀಯವಾಗಿ ಅಭ್ಯಾಸ ಮಾಡಬೇಕಂತಂದರೆ ನಾವು ಸ್ಥಳೀಯವಾದ ಇತಿಹಾಸವನ್ನು ಅಭ್ಯಾಸ ಮಾಡಬೇಕಂದ್ರೆ ಸ್ಥಳೀಯ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್. ಸೊ ಇಲ್ಲಿ ಏನಾಗುತ್ತೆ ಆಪ್ಷನ್ ಬಿ ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿದಾಗ ನಮಗೆ ಸ್ಥಳೀಯ ಒಂದು ಏನು ಇತಿಹಾಸ ಗೊತ್ತಾಗುತ್ತೆ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ನೋಡೋಣ 143ನೇ ಪ್ರಶ್ನೆ. ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗುತ್ತದೆ? ಆಪ್ಷನ್ ಎ ಸಾಹಿತ್ಯ. ಆಪ್ಷನ್ ಬಿ ಭೌತಶಾಸ್ತ್ರ. ಆಪ್ಷನ್ ಸಿ ಅರ್ಥಶಾಸ್ತ್ರ. ಆಪ್ಷನ್ ಡಿ ರಸಾಯನಶಾಸ್ತ್ರ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಇಲ್ಲಿ 143ನೇ ಪ್ರಶ್ನೆಗೆ ಉತ್ತರ ಯಾವುದಂತ ನೋಡಿದಾಗ ಆಪ್ಷನ್ ಎ ಸಾಹಿತ್ಯ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಪ್ರಮುಖವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಶಾಖೆಗಳಾಗ್ತವೆ. ಅರ್ಥಶಾಸ್ತ್ರ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿದೆ, ಆದರೆ ಇದು ಒಂದು ಏನು ಇತಿಹಾಸ ಶಿಕ್ಷಕರಿಗೆ ಅಷ್ಟೊಂದು ಸಮಾಜ ಅನಿಸೋದಿಲ್ಲ. ಸೊ ಇಲ್ಲಿ ಸಾಹಿತ್ಯಗಳು ಏನು ಮಾಡ್ತಾವೆ ಅಂದರೆ ಇತಿಹಾಸದ ಒಂದು ಏನು ಮಾಡ್ತಾವೆ ಹೆಜ್ಜೆ ಗುರುತುಗಳು ಅಂತಂದು ಕೂಡ ನಾವು ಹೇಳ್ಬೋದು. ಅಂದರೆ ಒಂದು ವಿದೇಶಿ ಸಾಹಿತ್ಯ ಆಗಿರ್ಬೋದು, ದೇಶಿ ಸಾಹಿತ್ಯ ಆಗಿರ್ಬೋದು, ಅವರು ಏನು ಮಾಡ್ತಾರೆ ಅಂತಂದರೆ ಪ್ರಮುಖವಾಗಿ ಒಂದು ಭಾರತವನ್ನಾಗಲಿ ಅಥವಾ ಒಂದು ಪ್ರಪಂಚವನ್ನು ಒಂದು ಸಮಾಜವನ್ನು ಆಳಿ ಹೋದಂಥ ಒಂದು ರಾಜರ ಮನೆತನಗಳ ಬಗ್ಗೆ ರಾಜರ ಬಗ್ಗೆ ತಿಳಿಸುವಂಥ ಐತಿಹ್ಯಗಳು. ಅದಕ್ಕೆ ಏನಂತಂದ್ರೆ ಇಲ್ಲಿ ಇತಿಹಾಸ ಶಿಕ್ಷಕರಿಗೆ ಒಂದು ಬೋಧನಾಕಾರಿ ಒಂದು ಸಹಕಾರಿಯಾದಂಥವು ಯಾವ ಅಂತ ನೋಡಿದಾಗ ಸಾಹಿತ್ಯಕಗಳು ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ನೋಡೋಣ 144ನೇ ಪ್ರಶ್ನೆ. ಇತಿಹಾಸ ಪಠ್ಯವಸ್ತುವಿನ ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ಆಪ್ಷನ್ ಎ ವ್ಯವಹಾರಿಕ ಜ್ಞಾನ ಬೆಳೆಸುವುದು. ಆಪ್ಷನ್ ಬಿ ಸಂವಹನ ಕೌಶಲ್ಯ ಬೆಳೆಸುವುದು. ಆಪ್ಷನ್ ಸಿ ವೈಜ್ಞಾನಿಕ ಮನೋಭಾವ. ಆಪ್ಷನ್ ಡಿ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮುಂದುವರಿಸುವುದು. ನೋಡಿ ಸ್ನೇಹಿತರಲ್ಲಿ ಪ್ರಮುಖವಾಗಿ ಉತ್ತರ ಯಾವುದಂತಂದರೆ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸುವುದು. ಇಲ್ಲಿ ಏನಾಗುತ್ತೆ ಅಂತಂದರೆ ವ್ಯವಹಾರಿಕ ಅಂತಂದರೆ ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ. ಸಂವಹನ ಅಂತಂದ್ರೂ ಕೂಡ ಇದು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಆಗುತ್ತೆ. ಹಾಗೂ ವೈಜ್ಞಾನಿಕ ಅಂತಂದರೆ ಸೈನ್ಸ್ಗೆ ಸಂಬಂಧಪಟ್ಟಂತೆ. ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸೋದು ಯಾವುದು ಅಂತಂದರೆ ಇತಿಹಾಸ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ನೋಡೋಣ 145ನೇ ಪ್ರಶ್ನೆ. ಇತಿಹಾಸ ಶಿಕ್ಷಕನ ತರಗತಿಯಲ್ಲಿ ಭೂಪಟವನ್ನು ಬಳಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸಬಹುದು. ಯಾವುದು ಅಂತ ನೋಡೋಣ. ಭಾಷಾ ಸಾಮರ್ಥ್ಯ, ಓದುಗಾರಿಕೆ ಸಾಮರ್ಥ್ಯ, ಸ್ಥಳ ಪ್ರಜ್ಞೆ ಸಾಮರ್ಥ್ಯ ಹಾಗೂ ಕಾಲ ಪ್ರಜ್ಞೆ ಸಾಮರ್ಥ್ಯ. ಇಲ್ಲಿ ಪ್ರಮುಖವಾಗಿ 145ನೇ ಪ್ರಶ್ನೆಗೆ ಉತ್ತರ ಯಾವುದಂತ ನೋಡಿದಾಗ ಆಪ್ಷನ್ ಸಿ ಆಗುತ್ತೆ. ಅಂದರೆ ಮ್ಯಾಪಿನಲ್ಲಿ ಏನಾಗುತ್ತೆ ಸ್ಥಳಗಳ ಒಂದು ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ಇವು ಏನಾಗಿವೆ ಸಹಕಾರಿಯಾಗಿವೆ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಈಗ 146ನೇ ಪ್ರಶ್ನೆ. ಮೌರ್ಯ ಸಾಮ್ರಾಜ್ಯದ ಬೋಧನೆಯ ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲು ಯಾವ ಬೋಧನೋಪಕರಣ ಬಳಸುವಿರಿ? ಆಪ್ಷನ್ ಎ ಸ್ವತಂತ್ರ ಪೂರ್ವ ಭೂಪಟ, ಭಾರತದ ಭೂಪಟ ಮತ್ತು ಕರ್ನಾಟಕದ ಭೂಪಟ ಹಾಗೂ ಗ್ಲೋಬ್. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಮೌರ್ಯರು ಭಾರತವನ್ನು ಆಳಿದಂಥ ಒಂದು ರಾಜಮನೆತನದಲ್ಲಿ ಬರ್ತಾರೆ. ಸೊ ಇಲ್ಲಿ ಮತ್ತು ಕರ್ನಾಟಕದಲ್ಲಿ ಪ್ರಮುಖವಾಗಿ ಒಂದು ಮೌರ್ಯರು ಬರ್ತಾರೆ. ಸೊ ಇಲ್ಲಿ ನಾವು ಏನಾಗುತ್ತೆ ಅಂತಂದರೆ ಮೌರ್ಯರ ಬಗ್ಗೆ ಅಭ್ಯಾಸ ಮಾಡಬೇಕಂದ್ರೆ ನಾವು ಸ್ವಾತಂತ್ರ್ಯ ಪೂರ್ವದ ಭೂಪಟನೂ ಅವಶ್ಯ ಬೀಳಲ್ಲ, ಭಾರತದ ಭೂಪಟನೂ ಕೂಡ ಇಲ್ಲಿ ಏನಾಗಲ್ಲ ನಮಗೆ ನೀಡಾಗಲ್ಲ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ ಆಗುತ್ತೆ ಸ್ನೇಹಿತರೆ. ಪ್ರಮುಖವಾಗಿ 146ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಎ ಅಂತಂದು ಪ್ರಮುಖವಾಗಿ ಹೇಳ್ಬೋದು. ಅಂದರೆ ಸ್ವತಂತ್ರ ಪೂರ್ವ ಭಾರತದ ಭೂಪಟ ಇಲ್ಲಿ ಮೌರ್ಯರ ಬಗ್ಗೆ ನಮಗೆ ಅಭ್ಯಾಸ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ನೋಡೋಣ 147ನೇ ಪ್ರಶ್ನೆ. ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸ ಕರೆದುಕೊಂಡು ಹೋಗಲು ಬಯಸುತ್ತೀರಿ? ಆಪ್ಷನ್ ಎ ಯಾನ, ಆಪ್ಷನ್ ಬಿ ಮಂಗಳೂರು ಬೀಚ್, ಆಪ್ಷನ್ ಸಿ ಹಂಪೆ, ಆಪ್ಷನ್ ಡಿ ಹಟ್ಟಿಯ ಚಿನ್ನದ ಗಣಿ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ನೋಡಿ ಇಲ್ಲಿ ಯಾನ ಅಂತಂದರೆ ಇದು ಕೂಡ ಏನಂತಂದರೆ ಒಂದು ಎಂಟರ್ಟೈನ್ಮೆಂಟ್ ಒಂದು ಪ್ಲೇಸ್ ಅಂತಂದು ಕೂಡ ಹೇಳ್ಬೋದು. ಒಂದು ಮಂಗಳೂರು ಬೀಚ್ ಕೂಡ ಎಂಟರ್ಟೈನ್ಮೆಂಟ್ ಪ್ಲೇಸ್. ಹಟ್ಟಿ ಚಿನ್ನದ ಗಣಿ ಅದು ತನ್ನದೇ ಆದಂಥ ಒಂದು ಪ್ರಾಚೀನತೆಯನ್ನು ಹೊಂದಿದೆ, ಆದರೆ ಅದು ಇತಿಹಾಸಕ್ಕೆ ಸಂಬಂಧಪಡೋದಿಲ್ಲ. ಸೊ ನಾವು ಇಲ್ಲಿ ಏನಂದರೆ ಹಂಪಿ ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ದೇವಾಲಯಗಳ ತೊಟ್ಟಿಲು ಅಂತಂದು ಕೂಡ ನಾವು ಇದನ್ನು ಕರಿತೀವಿ. ಮತ್ತು ಈ ಹಂಪಿಯಲ್ಲಿ ಏನಾಗಿದೆ ನಮ್ಮ ಒಂದು ಹೊಯ್ಸಳ ಸಾಮ್ರಾಜ್ಯದವರಾಗಿರ್ಬೋದು, ಬಾದಾಮಿ ಚಾಲುಕ್ಯರಾಗಿರ್ಬೋದು ತುಂಬ ಆಳಿ ಹೋಗಿದ್ದಾರೆ. ಸೊ ಅದಕ್ಕೆ ನಾವೇನಂತಂದರೆ ನಮ್ಮ ಒಂದು ವಿದ್ಯಾರ್ಥಿಗಳನ್ನು ನಾವು ಇತಿಹಾಸ ಒಂದು ಶಿಕ್ಷಕರಾಗಿ ಹಂಪಿಗೆ ಒಂದು ಪ್ರವಾಸಕ್ಕಾಗಿ ಇತಿಹಾಸಕ್ಕೆ ಒಂದು ಪ್ರವಾಸಕ್ಕಾಗಿ ಕರ್ಕೊಂಡು ಹೋಗ್ಬೋದು ಅಂತ ಇಲ್ಲಿ ಪ್ರಮುಖವಾಗಿ ನೋಡ್ಬೋದು ಸ್ನೇಹಿತರೆ. ಹಾಗಾದರೆ ನೋಡೋಣ 148ನೇ ಪ್ರಶ್ನೆ. ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಕೆಳಗಿನ ಯಾವ ಪ್ರಶ್ನೆ ಸಹಾಯಕವಾಗುತ್ತದೆ? ಆಪ್ಷನ್ ಎ ಕಳಿಂಗ ಮಹಾಯುದ್ಧ ಯಾರ ಮಧ್ಯೆ ನಡೆಯಿತು. ಆಪ್ಷನ್ ಬಿ ಕಳಿಂಗ ಮಹಾಯುದ್ಧದ ಪರಿಣಾಮ ವಿಶ್ಲೇಷಿಸಿ. ಆಪ್ಷನ್ ಸಿ ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಕಳಿಂಗ ಮಹಾಯುದ್ಧದ ಬಗ್ಗೆ ವಿವರಿಸಿ. ಹಾಗೂ ಆಪ್ಷನ್ ಡಿ ಕಳಿಂಗ ಮಹಾಯುದ್ಧ ಎಷ್ಟರಲ್ಲಿ ನಡೆಯಿತು. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಅನ್ವಯಿಕಂದ್ರೆ ಅಪ್ಲಿಕೇಬಲ್ ಆಗಿ ನೋಡೋದಾದರೆ ನಾವು ಅವರು ಸ್ವತಃ ಏನು ಮಾಡಬೇಕು ವಿವರಿಸಬೇಕು ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ನೋಡೋಣ 149ನೇ ಪ್ರಶ್ನೆ. ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವ ಮೌಲ್ಯಮಾಪನವು ಹೇಗಿರಬೇಕು ಅಂತ ಕೇಳ್ತಾರೆ. ಆಪ್ಷನ್ ಎ ವಿಷಯ ಆಧಾರಿತವಾಗಿರಬೇಕು, ಆಪ್ಷನ್ ಬಿ ಸ್ಮರಣೆ ಆಧಾರಿತವಾಗಿರಬೇಕು, ಆಪ್ಷನ್ ಸಿ ಮಾಹಿತಿ ಆಧಾರವಾಗಿರಬೇಕು ಹಾಗೂ ಆಪ್ಷನ್ ಡಿ ಸಾಮರ್ಥ್ಯ ಆಧಾರಿತವಾಗಿರಬೇಕು ಅಂತಂದಿದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದರೆ ಸಾಮರ್ಥ್ಯ ಆಧಾರವಾಗಿರಬೇಕು. ಸಮಾಜ ವಿಜ್ಞಾನ ಒಂದು ಪಾಠ ಮೌಲ್ಯಾಧಾರಿತವಾಗಿ ಹಾಗೂ
ಸಾಮರ್ಥ್ಯ ಆಧಾರಿತವಾಗಿರಬೇಕು ಅಂತಂದೇಳಿ ಪ್ರಮುಖವಾಗಿ ನೋಡ್ಬೋದು ಸ್ನೇಹಿತರೆ. ಹಾಗಾದರೆ ನೋಡೋಣ 150ನೇ ಪ್ರಶ್ನೆ. ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ಎ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, ಆಪ್ಷನ್ ಬಿ ಚೈತನ್ಯ ಪದ್ಧತಿ, ಆಪ್ಷನ್ ಸಿ ತ್ರೈಮಾಸಿಕ ಪದ್ಧತಿ ಹಾಗೂ ಆಪ್ಷನ್ ಡಿ ಸೆಮಿಸ್ಟರ್ ಪದ್ಧತಿ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದರೆ ನಿರಂತರ ಸಮಗ್ರ ಮೌಲ್ಯಮಾಪನ CCA ಅಂತಂದು ಕರಿತೇವಲ್ಲ ಅದು. ಇಲ್ಲಿ ಪ್ರಮುಖವಾಗಿ CCA ಎಂಬಂಥ ಒಂದು ಪದ್ಧತಿ ಬಂತು. ಈ ಒಂದು ಪದ್ಧತಿ ಮೂಲಕ ಏನಾಯ್ತು, ಒಂದು ಯಾವುದಂದರೆ ಮೌಲ್ಯಮಾಪನ ಪದ್ಧತಿಯಲ್ಲಿ ಶ್ರೇಣಿಗಳಂದರೆ ABCD ಎಂಬಂಥ ಒಂದು ಶ್ರೇಣಿಗಳನ್ನು ಕೊಟ್ಟು ಪಾಸ್ ಮಾಡೋದು ವಿದ್ಯಾರ್ಥಿಗಳನ್ನು ಈ ಒಂದು ಪದ್ಧತಿ ಬಂತು ಅಂತಂದು ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ. ಮತ್ತು ನೋಡಿ, ಇನ್ನೂ ಟೈಮ್ ನಿಮಗೆ ಬಹಳ ಇಲ್ಲ. ಸೊ ಒಂದು ಲಿಮಿಟೆಡ್ ಟೈಮ್ ಇರೋದ್ರಿಂದ ನೀವೇನು ಮಾಡಬೇಕು, ಅಭ್ಯಾಸವನ್ನು ಹಗಲು ಇರುಳು ಅನ್ನೋದು ಸ್ವಲ್ಪ ಜಾಸ್ತಿ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಮತ್ತು ಎಲ್ಲ ಒಂದು ವಿಷಯಗಳನ್ನು ಒಳಗೊಂಡಂತೆ ನೀವು ಅಭ್ಯಾಸವನ್ನು ಮಾಡೋದ್ರಿಂದ ಏನಾಗುತ್ತೆ, ನೀವು ಒಂದು TETಯಲ್ಲಿ ಹೆಚ್ಚಿನ ಒಂದು ಸ್ಕೋರನ್ನು ಮಾಡಲಿಕ್ಕೆ ಕೂಡ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ನಿರಂತರ ಅಭ್ಯಾಸವನ್ನು ಮಾಡಿ ನಿಮಗೆ ನೀವು ಅಂದುಕೊಂಡಂಥ ಒಂದು ಗುರಿಯನ್ನು ಸಾಗಲಿ ಅಂತ ಶುಭ ಹಾರೈಸುತ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.